ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಅಂತೂ ಈ ವರ್ಷದ ಮೊಹರಂ ಹಬ್ಬಕ್ಕೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಕೋಮು ಸೌಹಾರ್ದತೆಗೆ ಅತ್ಯಂತ ಗಟ್ಟಿಯಾದ ಕೊಂಡಿಯಾಗಿರುವ ಮೊಹರಂ ಈ ವರ್ಷವೂ ಕೂಡ ಅನೇಕ ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಜನರ ಮನಸ್ಸನ್ನ ಜಾತಿ ಧರ್ಮಗಳ ಗರಿಗಳನ್ನ ಮೀರಿ ಮತ್ತೊಮ್ಮೆ ಬೆಸೆದಿದೆ. ಹೌದು, ಮೊಹರಂ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಮನುಕುಲ ಒಂದೇ ಎಂಬ ಸಂದೇಶ ಸಾರುವ ಮಹಾನ್ ಸೌಹಾರ್ದತೆಯ ಪ್ರತೀಕ. ಮೊಹರಂ ಮುಸ್ಲಿಮರಿಗೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು. ಹೇಗೆ ಹಿಂದೂಗಳಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾಗುತ್ತದೆಯೋ ಹಾಗೆಯೇ ಮುಸ್ಲಿಮರಿಗೆ ಮೊಹರಂ ತಿಂಗಳಿನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಆದರೆ ಈ ಹೊಸ ವರ್ಷದ ಆರಂಭ ಕೇವಲ ಸಂಭ್ರಮದಿಂದ ಕೂಡಿರುವುದಿಲ್ಲ. ಇದರ ಹಿಂದೆ ಒಂದು ಬಹುದೊಡ್ಡ ಚಾರಿತ್ರಿಕ ಹಾಗೂ ಧಾರ್ಮಿಕ ಹಿನ್ನೆಲೆ ಇದೆ. ಇದು ತ್ಯಾಗ ಮತ್ತು ಬಲಿದಾನದ ಇತಿಹಾಸ. ಮೊಹರಂ ಆಚರಣೆಯ ಹಿಂದೆ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಧೀರೋದ್ದತ್ತವಾದ ಕಥೆ ಇದೆ. ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ಮತ್ತು ಪ್ರಜೆಗಳನ್ನು ಪೀಡಿಸದ ನ್ಯಾಯಯುತ ಆಡಳಿತಕ್ಕಾಗಿ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಅವರು ಅನ್ಯಾಯದ ವಿರುದ್ಧ ಹೋರಾಡಿದರು. ಇರಾಕ್ನ ಕರ್ಬಲ ಎಂಬ ಮರಳುಗಾಡಿನಲ್ಲಿ ಯುಜೀದನ ಕ್ರೂರ ಸೈನ್ಯದ ವಿರುದ್ಧ ಇಮಾಮ್ ಹುಸೇನ್ ಮತ್ತು ಅವರ ಕೇವಲ 72 ಜನ ಬೆಂಬಲಿಗರು ಧರ್ಮಯುದ್ಧ ಮಾಡಿದರು. ಹನಿ ನೀರಿಲ್ಲದೆ ಹಸಿವು ಮತ್ತು ತೃಷೆಯಿಂದ ಕಂಗಾಲಾಗಿದ್ದರು. ಇಮಾಮ್ ಹುಸೇನ್ ಅವರು ಅನ್ಯಾಯಕ್ಕೆ ತಲೆಬಾಗಲಿಲ್ಲ. ಮೊಹರಂ ತಿಂಗಳ 10ನೇ ದಿನದಂದು ಅವರು ತಮ್ಮ ಇಡೀ ಕುಟುಂಬದೊಂದಿಗೆ ಹುತಾತ್ಮರಾದರು. ಜಗತ್ತಿನಲ್ಲಿ ಸತ್ಯ ಮತ್ತು ನ್ಯಾಯವನ್ನು ಉಳಿಸಲು ಅವರು ನೀಡಿದ ಈ ಅತ್ಯುನ್ನತ ಬಲಿದಾನದ ನೆನಪಿಗಾಗಿ ಅವರ ಸ್ಮರಣೀಯ ಅಂಗವಾಗಿ ಈ ಮೊಹರಂ ಅನ್ನು ಆಚರಿಸಲಾಗುತ್ತದೆ. ಹುತಾತ್ಮರಾದ ಆ ಮಹಾತ್ಮರನ್ನು ಸ್ಮರಿಸುವ ಶೋಕದ ತಪ್ತ ಭಾವನೆಯೇ ಕಾಲಾನಂತರದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಬೆಸೆಯುವ ಹಬ್ಬವಾಗಿ ಬದಲಾಯಿತು. ಇಂದು ದೇಶದಾದ್ಯಂತ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇದು ಅತ್ಯಂತ ಶ್ರದ್ಧೆ ಹಾಗೂ ಅಷ್ಟೇ ಧರ್ಮ ನಿರಪೇಕ್ಷ ಹಬ್ಬವಾಗಿ ಗುರುತಿಸಿಕೊಂಡಿದೆ. ಜಾತಿ ಧರ್ಮ ಭೇದ ಭಾವದ ಹಂಗಿಲ್ಲದೆ ಮನುಕುಲ ಒಂದೇ ಅನ್ನುವ ಸಂದೇಶವನ್ನು ಸಾರುವ ಮೊಹರಂ ಇಂದಿನ ಆಧುನಿಕ ಕಾಲದಲ್ಲೂ ಸ್ನೇಹ, ಪ್ರೀತಿ ಮತ್ತು ಸೌಹಾರ್ದತೆಗೆ ಕಾರಣವಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ಪ್ರೀತಿಯಿಂದ ಆಲಾಯಿ ಹಬ್ಬ ಅಂತಾನೂ ಕರೆಯುತ್ತಾರೆ. ಇಲ್ಲಿನ ವಿಶೇಷತೆ ಏನಂದ್ರೆ, ಮುಸ್ಲಿಮರೇ ಇಲ್ಲದ ಎಷ್ಟೋ ಹಳ್ಳಿಗಳಲ್ಲಿ ಹಿಂದೂಗಳೇ ಅತ್ಯಂತ ವಿಜೃಂಭಣೆಯಿಂದ ಮೊಹರಂ ಅನ್ನ ಆಚರಿಸುತ್ತಾರೆ. ಮೊಹರಂ ಬರುವುದಕ್ಕೆ 10 ರಿಂದ 15 ದಿನಗಳ ಮೊದಲೇ ಮನೆಗಳನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳಿದು ಹಳ್ಳಿಯನ್ನ ಸಿಂಗಾರ ಮಾಡುತ್ತಾರೆ. 10 ದಿನಗಳವರೆಗೆ ನಡೆಯುವ ಈ ಹಬ್ಬದಲ್ಲಿ ಹೆಜ್ಜೆ ಕುಣಿತ, ಹುಲಿವೇಷ ಮತ್ತು ಸಾಂಪ್ರದಾಯಿಕ ರಿವಾಯತಿ ಪದಗಳನ್ನು ಹಾಡುವುದು ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಕುಣಿದು ಹಳ್ಳಿಯ ಜನ ಎಂಜಾಯ್ ಮಾಡುತ್ತಾರೆ. ಆ ಕುಣಿತಗಳನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅದ್ಭುತ ವೈಭವ. ಕೊನೆಯ ದಿನಗಳಲ್ಲಿ ಪ್ರತಿಷ್ಠಾಪಿಸಿರುವ ಆಲಾಯಿ ದೇವರ ಮುಂದೆ ದೊಡ್ಡ ಕುಣಿತೋಡಿ ಅದರಲ್ಲಿ ಬೆಂಕಿ ಹಾಕಿ ದಗದಗಿಸುವ ಅಗ್ನಿಕುಂಡವನ್ನು ನಿರ್ಮಿಸಲಾಗುತ್ತದೆ. ಭಕ್ತರು ಭಕ್ತಿಯಿಂದ ಮುಂದಿನ ಆಚರಣೆಯನ್ನು ಮಾಡುತ್ತಾರೆ. ಅಂದು ದೇವರಿಗೆ ಹರಕೆ ಹೊತ್ತವರು ದೀಡು ನಮಸ್ಕಾರ ಹಾಕುತ್ತಾರೆ. ದೇವರಿಗೆ ಸಕ್ಕರೆಯನ್ನು ಅರ್ಪಿಸಿ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ಇನ್ನೂ ಕೆಲವು ಕಡೆ ಊರ ಜನರೆಲ್ಲ ಸಾಮೂಹಿಕವಾಗಿ ಊಟ ಮಾಡುವ ಸಂಪ್ರದಾಯವೂ ಇದೆ. ಉತ್ತರ ಕರ್ನಾಟಕದ ಹಳ್ಳಿಯ ಜನರಿಗಂತೂ ಮೊಹರಂ ಒಂದು ಬಲು ದೊಡ್ಡ ಮತ್ತು ಅತ್ಯಂತ ಇಷ್ಟದ ಹಬ್ಬ. ದೂರದ ಊರುಗಳಿಗೆ ದುಡಿಯಲು ಹೋದಂತಹ ಅಲ್ಲಿನ ಜನರು ರಂಜಾನ್ ಅಥವಾ ಬಕ್ರೀದ್ ಹಬ್ಬಕ್ಕೆ ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಯುಗಾದಿ ದೀಪಾವಳಿಗೆ ಹಿಂದೂಗಳು ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ಮೊಹರಂ ಹಬ್ಬಕ್ಕೆ ಮಾತ್ರ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಮ್ಮ ಹಳ್ಳಿಗೆ ಬಂದೇ ಬರುತ್ತಾರೆ. ಎಲ್ಲರೂ ಒಟ್ಟಾಗಿ ಯಾವುದೇ ಭೇದ ಭಾವವಿಲ್ಲದೆ ಸಂತಸದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಧಾರ್ಮಿಕ ಇತಿಹಾಸದ ಪ್ರಕಾರ ಮೊಹರಂನ ಇಂತಹ ಆಚರಣೆಗಳಿಗೂ ಇಸ್ಲಾಂ ಧರ್ಮದ ಮೂಲ ತತ್ವಗಳಿಗೂ ನೇರ ಸಂಬಂಧವಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಹಳ್ಳಿಗಳ ಬಹುತೇಕ ಜನ ಇದನ್ನು ತಲತಲಾಂತರದಿಂದ ಮುಸ್ಲಿಮರ ಹಬ್ಬ ಅಂದುಕೊಂಡೇ ತಮ್ಮ ಸ್ವಂತ ಮನೆಯ ಹಬ್ಬದಂತೆ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದಿದ್ದಾರೆ. ನೋಡಿ, ಇಂದಿನ ಸಮಾಜಕ್ಕೆ ನಿಜವಾಗಿ ಮಾದರಿಯಾಗಬೇಕಾದದ್ದು ಇದೆ.
ಇವತ್ತು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಲು ಎಷ್ಟೇ ಪ್ರಯತ್ನಗಳು ನಡೆಯುತ್ತಿದ್ದರೂ ಇಂತಹ ಮೊಹರಂ ಹಬ್ಬಗಳು ಜನರ ಮನಸ್ಸುಗಳನ್ನು ಪರಸ್ಪರ ಬೆಸೆಯುತ್ತದೆಯಲ್ಲವೇ? ಇದೇ ಅತ್ಯಂತ ಸಂತಸದ ವಿಚಾರ. ಎಲ್ಲರ ಹಬ್ಬವಾಗಿರುವ ಈ ಮೊಹರಂ ಮಹಾಕವಿ ಕುವೆಂಪು ಅವರು ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಇಂದಿಗೂ ಒಂದು ಅತ್ಯುತ್ತಮ ಮಾದರಿಯಾಗಿದೆ. Yeah,